ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ಇವತ್ತು ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಒಂದು ದಿಟ್ಟ ಹೆಜ್ಜೆಯನ್ನು ಮುಂದಿಟ್ಟಿದೆ. ಅದೇನು ಗೊತ್ತಾ? ಕಾವೇರಿ ಜೊತೆ ಚೆಲ್ಲಾಟ ಆಡುತ್ತಿರೋ, ಕರುನಾಡಿನ ಮಂದಿಯ ಕಣ್ಣೀರಿಗೆ ಕಾರಣವಾಗಿರೋ ತಮಿಳುನಾಡಿನ ಭದ್ರಕೋಟೆಯೊಳಗೆ ನುಗ್ಗಿ ಅಲ್ಲಿನ ಕೆಲ ಕಾವೇರಿ ಸೀಕ್ರೆಟ್ಗಳನ್ನು ಬಯಲು ಮಾಡಿದೆ. ಅಷ್ಟೇ ಅಲ್ಲ, ಅಲ್ಲಿನ ಜಲಾಶಯದೊಳಗೆ ಅಧ್ಯಯನ ಮಾಡಿ ಅಲ್ಲಿ ಯಾವ ರೀತಿ ರಹಸ್ಯಗಳನ್ನು ಸರ್ಕಾರ ಮುಚ್ಚಿಟ್ಟಿದೆ ಅನ್ನೋದನ್ನು ಕೂಡ ರಹಸ್ಯ ಕಾರ್ಯಾಚರಣೆ ಮೂಲಕ ಬಯಲು ಮಾಡಿದೆ. ಹಾಗಾದರೆ ಆ ರಹಸ್ಯಗಳು ಏನು? ತಮಿಳುನಾಡು ಸರ್ಕಾರ ಯಾವ ರೀತಿ ಬೃಹನ್ ನಾಟಕ ಮಾಡುತ್ತಿದೆ ಅನ್ನೋದರ ಸಂಪೂರ್ಣ ವಿವರ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಮಾಧ್ಯಮ ಇತಿಹಾಸದಲ್ಲೇ ದಿಟ್ಟ ಹೆಜ್ಜೆ. ಸರ್ಕಾರ ಮಾಡದ್ದನ್ನ ಸುವರ್ಣ ನ್ಯೂಸ್ ಮಾಡಿತು. ತಮಿಳುನಾಡು ಕೋಟೆಯೊಳಗೆ ಕವರ್ ಸ್ಟೋರಿ ಟೀಮ್. ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಮತ್ತೊಂದು ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ. ಆ ಮೂಲಕ ಮತ್ತೊಂದು ಸಾಹಸಭರಿತ ಮೈಲುಗಲ್ಲನ್ನ ದಾಟಿದೆ. ಕನ್ನಡಿಗರ ಕಾವೇರಿ ಹೋರಾಟಕ್ಕೆ ಪೂರಕವಾದ ಸಾಕ್ಷಿಗಳನ್ನು ಸಂಗ್ರಹಿಸಲು ಕವರ್ ಸ್ಟೋರಿ ತಂಡ ಪ್ರಾಣದ ಹಂಗು ತೊರೆದು ರಹಸ್ಯ ಕಾರ್ಯಾಚರಣೆಗೆ ಇಳಿಯಿತು. ತಮಿಳುನಾಡಿನ ಭದ್ರಕೋಟೆಯೊಳಗೆ ನುಗ್ಗಿ ಅಪಾಯ ಎದುರಿಸಿ ಪ್ರಮುಖ ದಾಖಲೆಗಳ ಪತ್ತೆಗೆ ಮುಂದಾಯಿತು. ತಮಿಳುನಾಡು ಸರ್ಕಾರ ನೀರು ನೀರು ಅಂತ ಬಾಯಿ ಬಡ್ಕೊಳ್ತಿದೆ. ಕಾವೇರಿ ನೀರಿಲ್ಲದೆ ಬದುಕಲು ಸಾಧ್ಯವೇ ಇಲ್ಲ ಅಂತ ಬೊಬ್ಬಿರಿತಿದೆ. ನಿಜವಾಗ್ಲೂ ಕೂಡ ತಮಿಳುನಾಡಲ್ಲಿ ಅಂಥ ಪರಿಸ್ಥಿತಿ ಬಂದಿದೆಯಾ? ಇಲ್ಲಿನ ಅಣೆಕಟ್ಟುಗಳಲ್ಲಿ ನೀರೇ ಇಲ್ವಾ? ಇದನ್ನು ತಿಳ್ಕೊಳ್ಳಲು ಕವರ್ ಸ್ಟೋರಿ ತಂಡ ರಹಸ್ಯ ಕಾರ್ಯಾಚರಣೆ ಮಾಡಲು ತಮಿಳುನಾಡಿಗೆ ಹೊರಟಿದೆ. ಅಲ್ಲಿನ ಅಣೆಕಟ್ಟುಗಳಲ್ಲಿ ನಿಜವಾಗ್ಲೂ ಕಾವೇರಿ ಯಾವ ರೀತಿ ಹರಿತಿದ್ದಾಳೆ, ಇಲ್ಲಿನ ಕಾವೇರಿ ಸೀಕ್ರೆಟ್ ಏನು ಅಂತ ತಿಳಿಯೋಣ ಬನ್ನಿ. ಸಾಹಸಭರಿತ ಸವಾಲುಗಳನ್ನು ಸ್ವೀಕರಿಸಿ ಎದೆಗುಂದದೆ ಮುನ್ನುಗ್ಗಿತು. ಕೊನೆಗೆ ಕನ್ನಡಿಗರಿಗೆ ಬೇಕಾಗಿದ್ದ ಆ ಕಾವೇರಿ ಸೀಕ್ರೆಟ್ಗಳನ್ನ ಬಯಲಿಗಿಳಿದೇ ಬಿಡ್ತು. ಅದು ಹೇಗೆ ಅನ್ನೋದೇ ಅತ್ಯಂತ ರೋಚಕ ಕತೆ. ಆ ರೋಚಕ ಕಥೆಯನ್ನ ಹೇಳೋ ಮುನ್ನ ಕವರ್ ಸ್ಟೋರಿ ತಂಡ ಈ ಅಪಾಯಕಾರಿ ಸವಾಲನ್ನ ಯಾಕೆ ಸ್ವೀಕರಿಸಿತು ಅನ್ನೋದನ್ನ ಹೇಳ್ತೀನಿ. ಕರುನಾಡು ಕೆಂಡವಾಗಿದೆ. ಕಾವೇರಿ ಕದನ ಪ್ರಾರಂಭವಾಗಿದೆ. ಎಸ್, ಕರುನಾಡು ಅಕ್ಷರಶಃ ರಣರಂಗವಾಗಿದೆ. ಇಲ್ಲಿ ಕುಡಿಯೋ ನೀರಿಗೆ ಕದನ ಪ್ರಾರಂಭವಾಗಿದೆ. ಮಳೆ ಕೈಕೊಟ್ಟಿದ್ದರಿಂದ ಕಾವೇರಿ ಒಡಲು ತುಂಬಲಿಲ್ಲ, ಜಲಾಶಯಗಳು ಭರ್ತಿಯಾಗಲಿಲ್ಲ. ಈ ಮಧ್ಯೆ ಸುಪ್ರೀಂ ಕೋರ್ಟ್ ಕೊಟ್ಟ ಶಾಕ್ ಕನ್ನಡಿಗರ ಪಾಲಿನ ಮರಣ ಶಾಸನವಾಗಿದೆ. ಏನು ಸರ್ವೋಚ್ಚ ನ್ಯಾಯಾಲಯ ಕಾವೇರಿ ನೀರಿನ ಹಂಚಿಕೆ ವಿಚಾರವಾಗಿ ಒಂದು ತೀರ್ಪನ್ನು ಕೊಟ್ಟಿದೆ. ಆ ತೀರ್ಪು ಅನುಷ್ಠಾನ ಆದರೆ ನಮ್ಮ ಕರ್ನಾಟಕದ ಜನತೆಗೆ, ಅದು ಪ್ರಮುಖವಾಗಿ ಹಳೆಯ ಮೈಸೂರು ಭಾಗದ ಜನತೆಗೆ ಮತ್ತು ಬೆಂಗಳೂರಿನ ಜನತೆಗೆ ಮಾರಣ ಶಾಸನ ಇದೆ. ಮುಂದಿನ ಜನವರಿಯಿಂದ ದೊಡ್ಡ ಮಟ್ಟದ ಯುದ್ಧನೇ ಶುರುವಾಗುತ್ತೆ ಈ ಭಾಗದಲ್ಲಿ. ಕುಡಿಯುವ ನೀರಿನ ಹಾಹಾಕಾರ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನುವಂಥದ್ದು ಊಹೆನೇ ಮಾಡ್ಕೊಳ್ಳೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಉದ್ಭವ ಆಗುವಂಥದ್ದು ನಿಶ್ಚಿತ. ಕನ್ನಡಿಗರಿಗೆ ಕುಡಿಯಲು ನೀರಿಲ್ಲದಿದ್ರೂ ತಮಿಳುನಾಡಿಗೆ ತುರ್ತಾಗಿ 13.7 TMC ನೀರು ಬಿಡಲೇಬೇಕು. ತಮಿಳುನಾಡು ಸರ್ಕಾರದ ಹಠದ ಮುಂದೆ ಕರ್ನಾಟಕ ಸರ್ಕಾರ ಮಂಡಿಯೂರಲೇಬೇಕಾಯಿತು. ಈ ನ್ಯಾಯಾಧೀಶರ ಎದುರುಗಡೆ ನಮ್ಮ ಅಡ್ವೊಕೇಟ್ ಅವರು ಒಪ್ಕೊಂತಾರೆ, ನಾವು ಅಷ್ಟು ಬಿಡೋಕ್ಕಾಗಲ್ಲ, ಸ್ವಲ್ಪ ಬಿಡ್ತೀವಿ, ನಾವು ಬೆಳೆಗೆ ಬಿಡೋಕ್ಕಾಗಲ್ಲ, ಕುಡಿಯೋಕ್ಕೆ ನೀರು ಬಿಡ್ತೀವಿ, ನೀವು ಏನಕ್ಕಾರ ಬಿಡಿ, ಒಟ್ಟು ಬಿಡಬೇಕು ಅನ್ನೋದನ್ನ ಹೇಳ್ತಾನೆ. ಇದು ನಮ್ಮ ದನ ಕಾಯೋ ಮಕ್ಕಳಿಗೂ ಕೂಡ ಇಂಥ ಆರ್ಗ್ಯುಮೆಂಟನ್ನು ಮುಂದೆ ಇಕ್ಕಿರೆ ಸಹಜವಾಗಿ ಸರಳವಾಗಿ ತೀರ್ಮಾನ ಹೇಳ್ದಂಗೆ ಸುಪ್ರೀಂ ಕೋರ್ಟ್ ಹೇಳಿದೆ. ಇವತ್ತು ಪಾಲನೆ ಮಾಡ್ತಕ್ಕಂಥ ಅನಿವಾರ್ಯತೆ ಕರ್ನಾಟಕ ಸರ್ಕಾರಕ್ಕೆ ಬಂದಿದೆ. ಇವರಿಗೆ ನಾಚಿಕೆ ಆಗಬೇಕು, ಮಾನ ಬೇಕು, ಮರ್ಯಾದೆ ಬೇಕು. ಯಾವ ರೀತಿ ನಾವು ಸಮರ್ಥರಾಗಿ ಕೆಲಸ ಮಾಡಬೇಕನ್ನೋ ದಿಕ್ಕಿನಲ್ಲಿ ಕೆಲಸ ಮಾಡದಲ್ಲೇ ರಾಜ್ಯದ ಹಿತಾಸಕ್ತಿಯನ್ನು ಬಲಿ ಕೊಟ್ಟಿದ್ದಾರೆ. ನಮ್ಮ KRS, ಹೇಮಾವತಿ, ಹಾರಂಗಿ ಮತ್ತು ಕಬಿನಿ ಡ್ಯಾಂನಲ್ಲಿ ಕಾವೇರಿ ಹರಿದು ಹೋಗುತ್ತಿದ್ದಾಳೆ.
ಜೊತೆಗೆ ಕರುನಾಡಿಗೆ ಮುಂದೆ ಬರಬಹುದಾದ ಭಾರೀ ಅಪಾಯದ ಕರಗಂಟೆ ಬಾರಿಸಿದ್ದಾಳೆ. ಮುಂದಿನ ದಿನಗಳಲ್ಲಿ ಉಳ್ಕೊಳ್ಳುವಂಥ ನೀರು ಬರೀ 15 TMC. 5 ಜಿಲ್ಲೆಗಳಿಗೆ ನಾವು ವಾಟರ್ ಬೋರ್ಡ್ನವ್ರು ಕೊಟ್ಟಿರುವಂಥ ಮಾಹಿತಿ ಸಂಖ್ಯೆ ಪ್ರಕಾರ ದಿನನಿತ್ಯ 2,500 ಕ್ಯೂಸೆಕ್ಸ್ ನೀರು ಕುಡಿಯೋದಕ್ಕೆ ಬೇಕು. ಬೆಂಗಳೂರಿಗೆ ಸುಮಾರು 1,500 ಕ್ಯೂಸೆಕ್ಸ್ ಬೇಕು. ಮೈಸೂರು, ರಾಮನಗರ, ಚಾಮರಾಜನಗರ ಮತ್ತು ಮಂಡ್ಯ, ಬೆಂಗಳೂರು ರೂರಲ್ಲು ದಾರಿ ಉದ್ದಕ್ಕೂ 5 ಜಿಲ್ಲೆ ಒಳಗೊಂಡಂತೆ ಒಟ್ಟಾರೆ ಒಂದು ದಿವಸಕ್ಕೆ 2,500 ಕ್ಯೂಸೆಕ್ಸ್ ಅಂತ ಅಂದರೆ 15 TMC ನೀರು ಸುಮಾರು ಒಂದು 85 ಇಲ್ಲ 90 ದಿವಸಕ್ಕೆ ಬರ್ಬೋದು. 90 ದಿವಸದ ನಂತರ ನೀವು ಯಾವ ಕಾರಣಕ್ಕೂ ಒಂದು ಡ್ರಾಪ್ ನೀರನ್ನ ನಾವು ತಗೊಳಕ್ಕಾಗೋವಂಥ ಪರಿಸ್ಥಿತಿ ಬರುತ್ತೆ. ಅದಾದ ಮೇಲೆ ಜನವರಿ ತಿಂಗಳಿಂದ ಮತ್ತೆ ಮಾನ್ಸೂನ್ ಶುರುವಾಗೋದು ಜುಲೈಗೆ, ಅಂದರೆ 6-7 ತಿಂಗಳುಗಳ ಕಾಲ ಸುಮಾರು ಒಂದು 2.5 ಕೋಟಿ ಜನಸಂಖ್ಯೆಗೆ ಕುಡಿಯುವ ನೀರಿನ ಸಮಸ್ಯೆ ಯಾವ ರೀತಿ ಕರ್ನಾಟಕ ರಾಜ್ಯ ಸರ್ಕಾರ ನೀಗಿಸುತ್ತೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಪ್ರಶ್ನೆ. ಇಷ್ಟಾದ್ರೂ ತಮಿಳುನಾಡು ಸರ್ಕಾರ ಹಠ ಬಿಡುತ್ತಿಲ್ಲ. ನಮ್ಮ ಜನ ಭಾರೀ ಸಂಕಷ್ಟದಲ್ಲಿದ್ದಾರೆ, ನೀರು ಕೊಡಿ ಅಂತ ಕರ್ನಾಟಕದ ಮೇಲೆ ಒತ್ತಡ ಹೇರುತ್ತಲೇ ಇದೆ. ಯಾಕೆ ಹೀಗೆ? ನಿಜವಾಗ್ಲೂ ತಮಿಳುನಾಡಿನಲ್ಲಿ ನೀರಿಗೆ ಹಾಹಾಕಾರ ಉಂಟಾಗಿದೆಯಾ? ಅಲ್ಲಿನ ಜಲಾಶಯಗಳೆಲ್ಲ ಬರಿದಾಗಿವೆಯಾ? ಬೆಳೆಗಳು ಒಣಗಿ ನಿಂತಿವೆಯಾ? ಬರಗಾಲ ಕಾಡುತ್ತಿದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕಲೇಬೇಕಾಗಿದೆ. ಕನ್ನಡಿಗರ ಹೋರಾಟಕ್ಕೆ ಪಕ್ಕಾ ಸಾಕ್ಷಿ ಮೂಲಕ ಬೆಂಬಲ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಈ ಸಾಹಸಕ್ಕೆ ಕೈ ಹಾಕಿತು. ಎರಡು ರಾಜ್ಯಗಳ ನಡುವೆ ಜಲವಿವಾದ ಭುಗಿಲೆದ್ದಿರೋ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ಹೋಗಿ ಜಲಾಶಯಗಳಲ್ಲಿ ರಹಸ್ಯ ಕಾರ್ಯಾಚರಣೆ ಮಾಡೋದು ಅಪಾಯಕಾರಿಯೇ. ಆದರೂ ಸವಾಲನ್ನ ದಿಟ್ಟವಾಗಿಯೇ ಸ್ವೀಕರಿಸಿದ್ವಿ. ಒಂದಿಷ್ಟು ಅಧ್ಯಯನ ನಡೆಸಿ ಪೂರ್ವ ತಯಾರಿಯೊಂದಿಗೆ ಅತ್ಯಂತ ರೋಚಕವಾಗಿರೋ ಆಪರೇಷನ್ ಕಾವೇರಿಗೆ ನಮ್ಮ ತಂಡ ಸಿದ್ಧವಾಯಿತು. ಎಸ್, ನಾವು ಆ ದಿಟ್ಟ ನಿರ್ಧಾರವನ್ನ ಕೈಗೊಂಡಿದ್ವಿ. ತಮಿಳುನಾಡಿನ ಜಲಾಶಯಗಳಿಗೆ ನುಗ್ಗಿ ಅಲ್ಲಿನ ರಹಸ್ಯಗಳನ್ನು ಬಹಿರಂಗಪಡಿಸಲು ರಹಸ್ಯ ಕಾರ್ಯಾಚರಣೆ ಪ್ರಾರಂಭಿಸಿಯೇ ಬಿಟ್ವಿ. ಆ ರಹಸ್ಯ ಕಾರ್ಯಾಚರಣೆಯ ರಿಸಲ್ಟ್ ಏನಾಯ್ತು ಅನ್ನೋದನ್ನ ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.